ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ವರ್ಮು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಮಾತಾಡ್ತಿರುವಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಚಂದನಗೌಡ, ಮಂಡ್ಯ ಜಿಲ್ಲೆಯ ಕೇರಪೇಟೆ ತಾಲೂಕಿನ ಚಂದನಗೌಡರ ಬಗ್ಗೆ ಒಂದು ಎರಡು ಮಾತುಗಳನ್ನು ಮಾತಾಡ್ಬೇಕಂತ ಈ ಒಂದು ವಿಡಿಯೋ ಮಾಡಾಕತ್ತೀನಿ. ಯಾಕಪ್ಪ ಅಂತಂದರೆ ಕಳೆದ 2023 ಚುನಾವಣೆಯಲ್ಲಿ MLA ಚುನಾವಣೆಗೆ ನಿಂತ್ಕೊಂಡಿದ್ರು. ಪ್ರಾಮಾಣಿಕತೆಯಿಂದ ಯಾವನಿಗೂ ₹1 ಕೊಡದೇ 8,497 ಮತಗಳನ್ನು ಪಡ್ಕೊಂಡು ಎಲ್ಲರಂತೆ ಸೋಲು ಗೆಲುವು ಇದ್ದಿದ್ದೆ. ಹಾಗಾಗಿ ಇವರು ಕೂಡ ವಿಫಲನಾದ. ಯಾಕಂತಂದರೆ ಜೀವನದಲ್ಲಿ ಏಳು ಬೀಳುಗಳು ಸಾಮಾನ್ಯವಾಗಿ ಇರ್ತಕ್ಕಂಥವು. ಈಗ ಅದೇ ರೀತಿಯಾಗಿ ಮತ್ತೊಮ್ಮೆ MP ಚುನಾವಣೆ ಲೋಕಸಭಾ ಅಖಾಡಕ್ಕೆ ಮತ್ತೊಮ್ಮೆ ಮಂಡ್ಯ ಜಿಲ್ಲೆಗೆ ನಿಂತ್ಕೊಂಡಿದ್ದಾನೆ. ಅಂದರೆ ಮಂಡ್ಯ ಜಿಲ್ಲೆಯ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದು ಏನಂತಂದರೆ, ಸಾಧ್ಯವಾದರೆ ನಿಮ್ಮ ಒಂದು ಅತ್ಯಮೂಲ್ಯವಾದ ಮತವನ್ನು ಪ್ರಾಮಾಣಿಕತೆಯಿಂದ ನಿಷ್ಠಾವಂತ ವ್ಯಕ್ತಿಯಾಗಿ ಈ ಒಂದು ಮಂಡ್ಯ ಜಿಲ್ಲೆಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ಪ್ರಾಮಾಣಿಕತೆಯನ್ನು ನಿಂತ್ಕೊಂಡಂಥ ವ್ಯಕ್ತಿ ಚಂದನಗೌಡರಿಗೆ ಸಾಧ್ಯವಾದರೆ ನಿಮ್ಮ ಒಂದು ಅಮೂಲ್ಯವಾದ ಮತವನ್ನು ನೀಡಿರಿ. ಯಾಕಂದರೆ ಆ ವ್ಯಕ್ತಿ ಏನೇನೋ ಮಾಡಬೇಕು ಅಂತ ಕನಸುಗಳನ್ನು ಬಂದಾನ. ಆ ಒಂದು ಸೈಡ್ ಒಂದು ಈ ವ್ಯಕ್ತಿ ಒಂದು ಜಿಲ್ಲೆಯಿಂದ ಬದಲಾವಣೆ ಆಯಿತು ಅಂತಂದರೆ ಅದು ತಾನಾಗಿ ಮತ್ತಷ್ಟು ಬದಲಾವಣೆಯನ್ನು ತರ್ತತಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ವ್ಯಕ್ತಿ ಈ ಒಂದು ಚುನಾವಣೆ ಅಖಾಡಕ್ಕೆ ಇಳ್ತಾ ಇದ್ದಾನೆ. ಸೋಲುಗಳು ಇದ್ದಿದ್ದೆ ಕಾಮನ್ ಆಗಿ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಒಂದು ಚುನಾವಣೆ ಅಖಾಡಕ್ಕೆ ಮತ್ತೊಮ್ಮೆ ಲೋಕಸಭೆ ಅಖಾಡಕ್ಕೆ ನಿಂತ್ಕೊಂಡಿದ್ದಾನೆ. ದಯವಿಟ್ಟು ನೀವು ಈ ಮಂಡ್ಯ ಜಿಲ್ಲೆಯ ಜನತೆ ಅಮೂಲ್ಯವಾದ ಮತವನ್ನು ನೀಡಿ ಆ ವ್ಯಕ್ತಿಯನ್ನು ಈ ಸರಿ ಜಯಶೀಲರನ್ನಾಗಿ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕಳಕಳಿಯನ್ನು ಬೇಡ್ಕೊಳ್ತೀನಿ. ಯಾಕಂತಂದರೆ ಮೊದಲು ಯುವಕರು ಬರಬೇಕು. ಯಾಕಂದರೆ ಯುವಕರು ಬಂದರೆ ಈ ಒಂದು ದೇಶ ಬದಲಾವಣೆ ಆಗ್ತದೆ. ಯಾಕಂದರೆ ಈಗಿನ ಒಂದು ಸದ್ಯದ ಮಟ್ಟಿಗೆ ಎಲ್ಲ ರಾಜಕೀಯ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ದುಡ್ಡಿನ ಮೇಲೆ ಎಲ್ಲ ಒಂದು ರಾಜಕೀಯ ಅಳಿತಾ ಇದ್ದಾರೆ. ಅದಕ್ಕೋಸ್ಕರ ದುಡ್ಡಿನ ರಾಜಕೀಯ ಹೋಗಿ ಪ್ರಾಮಾಣಿಕ ಒಂದು ರಾಜಕೀಯ ಬರಬೇಕು ಅನ್ನೋದೊಂದು ಅವನಲ್ಲಿರುವಂಥ ಒಂದು ಗುರಿ. ಅದಕ್ಕೋಸ್ಕರ ಅದೇ ರೀತಿಯಾಗಿ ಅವನಿಂದ ಎಷ್ಟೋ ಜನರು ಬದಲಾವಣೆ ಆಗ್ತಾರೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಒಂದು ರಾಜಕೀಯ ಆ ಕಡೆ ಕೇಳ್ಕೊಂಡಿದ್ದಾನೆ. ದಯವಿಟ್ಟು ನಿಮ್ಮೆಲ್ಲರ ಒಂದು ಮಂಡ್ಯ ಜಿಲ್ಲೆಯ ಜನತೆ ಅವನಿಗೆ ಅಮೂಲ್ಯವಾದ ಮತವನ್ನು ನೀಡಿ ಅವನನ್ನು ಜಯಶೀಲನನ್ನಾಗಿ ಮಾಡಿ ಅವನಿಗೆ ಒಂದು ಕೆಲಸ ಕೊಟ್ಟು ಒಂದು ಸರಿ ಅವನಿಗೆ ಅವಕಾಶ ಕೊಟ್ಟು ನೋಡ್ರಿ. ಅವನು ಎಲ್ಲರಂತ ಒಂದು ಒಳ್ಳೆಯ ಕೆಲಸ ಮಾಡಿದಂದರೆ ಮತ್ತೊಮ್ಮೆ ಅವನನ್ನು ಒಳ್ಳೆಯ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡು ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡೋನು. ಅವನ ಕೆಲಸ ಎಲ್ಲರಂತೆ ಅವನು ಹಂಗೆ ಅಂತಂದರೆ ಅನಿವಾರ್ಯ ಏನೂ ಮಾಡಲಿಕ್ಕಾಗೋದಿಲ್ಲ. ನಾವು ಏನು ಕೇಳ್ಕೊಳ್ತಾ ಇರೋದು ಅಂತಂದರೆ ಒಂದು ಅಖಾಡಕ್ಕೆ ಇಳಿದಾನೆ. ಒಂದು ಸಾಧ್ಯವಾದರೆ ನಿಮ್ಮದು ಒಂದು ಮತ ಕೊಡ್ರಿ. ಯಾಕಂದರೆ ಒಂದು ಅವಕಾಶ ಎಷ್ಟೋ ಜನರಿಗೆ ಅವಕಾಶಗಳು ಕೊಟ್ಟಿರ್ತೀವಿ. ಒಂದು ಒಳ್ಳೆಯ ಯುವಕನಾಗಿ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ, ಅವನಿಗೆ ಅವಕಾಶ ಕೊಡೋಣ್ರಿ. ಅವಕಾಶವನ್ನು ಕೊಟ್ಟು ನೋಡಿರಿ, ಒಂದು ಒಳ್ಳೆಯ ಕೆಲಸ ಮಾಡ್ತಾನೆ ಅನ್ನೋ ಒಂದು ಭರವಸೆ ಕೂಡ ನಮ್ಮಲ್ಲಿ ಐತಿ. ದಯವಿಟ್ಟು ಮಂಡ್ಯ ಜಿಲ್ಲೆ ಜನತೆ ಎಲ್ಲರೂ ಅವನಿಗೊಂದು ನಿಮ್ಮ ಒಂದು ಅಮೂಲ್ಯವಾದ ಮತವನ್ನು ನೀಡಿ ಅವನ ಈ ಒಂದು 2024ರ ಲೋಕಸಭಾ ಚುನಾವಣೆ ಅಖಾಡಕ್ಕೆ ಅವನನ್ನು ಜಯಶೀಲರನ್ನಾಗಿ ಮಾಡಿರಿ ಅಂತ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀವಿ. ದಯವಿಟ್ಟು ಅಮೂಲ್ಯವಾದ ಮತವನ್ನು ವ್ಯರ್ಥ ಮಾಡಬೇಡ್ರಿ. ಅಮೂಲ್ಯರಿಗೆ ಮಾತ್ರ ಮುಖ್ಯವಾಗಿರುವಂಥ ವ್ಯಕ್ತಿಗಳಿಗೆ ನಿಮ್ಮ ಮತವನ್ನು ನೀಡಿರಿ ಅಂತ ಕೇಳ್ಕೊತೀನಿ. ಹಾಗೆ ನೋಡ್ತಾ ಇರಿ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.